ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ಮಂದಿರದಲ್ಲಿ ಈ ಬಾರಿ ರಾಮನವಮಿ ಹಬ್ಬವು ಅಸಾಧಾರಣ ವೈಭವದೊಂದಿಗೆ ಆಚರಣೆಗೊಂಡಿತು. ಪ್ರತಿ ವರ್ಷದಂತೆಯೇ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯಂದು ಮಧ್ಯಾಹ್ನ ಸರಿಯಾಗಿ 12 ಗಂಟೆಗೆ ಬಾಲರಾಮನ ವಿಗ್ರಹದ ಹಣೆಯ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳುವ ಅದ್ಭುತ ದೃಶ್ಯವು ಭಕ್ತರ ಹೃದಯವನ್ನು ದಿವ್ಯ ಭಾವದಿಂದ ತುಂಬಿಸಿತು. ಸೂರ್ಯ ತಿಲಕವೆಂದು ಪ್ರಸಿದ್ಧವಾದ ಈ ಕ್ಷಣವು ಕೇವಲ ಒಂದು ಧಾರ್ಮಿಕ ಆಚರಣೆಯಲ್ಲದೆ ಆಧುನಿಕ ವಿಜ್ಞಾನ ಮತ್ತು ಪ್ರಾಚೀನ ವಾಸ್ತುಶಾಸ್ತ್ರದ ಸುಂದರ ಸಮ್ಮಿಲನಕ್ಕೆ ಪ್ರತೀಕವಾಗಿ ನಿಂತಿದೆ. ಈ ವರ್ಷದ ಸೂರ್ಯ ತಿಲಕ ಆಚರಣೆಯು ಹಿಂದಿನ ವರ್ಷಗಳಿಗಿಂತಲೂ ಹೆಚ್ಚು ಸುಸಂಘಟಿತವಾಗಿ ಮತ್ತು ಪರಿಪೂರ್ಣವಾಗಿ ನೆರವೇರಿತು. ಮಂದಿರದ 3ನೇ ಅಂತಸ್ತಿನಲ್ಲಿ ಅಳವಡಿಸಲಾಗಿರುವ ವಿಶೇಷ ಆಪ್ಟೋ ಮೆಕ್ಯಾನಿಕಲ್ ವ್ಯವಸ್ಥೆಯ ಮೂಲಕ 4 ಕನ್ನಡಿಗಳು ಮತ್ತು 4 ಲೆನ್ಸ್ಗಳ ಸಹಾಯದಿಂದ ಸೂರ್ಯನ ಬೆಳಕನ್ನು ನಿಖರವಾಗಿ ಗರ್ಭಗುಡಿಯೊಳಗೆ ಕರೆದೊಯ್ಯಲಾಗಿದೆ. ಇದರಿಂದಾಗಿ ಸುಮಾರು 4 ನಿಮಿಷಗಳ ಕಾಲ ಬಾಲರಾಮನ ಹಣೆಯ ಮೇಲೆ 58 ಮಿಲಿಮೀಟರ್ನಷ್ಟು ಗಾತ್ರದ ತಿಲಕವು ಸ್ಪಷ್ಟವಾಗಿ ಗೋಚರಿಸಿತು. ವಾಲ್ಮೀಕಿ ರಾಮಾಯಣದ ಪ್ರಕಾರ ಶ್ರೀರಾಮನು ಚೈತ್ರ ಮಾಸದ ನವಮಿಯಂದು ಮಧ್ಯಾಹ್ನದ ವೇಳೆಯಲ್ಲಿ ಜನಿಸಿದನೆಂಬ ನಂಬಿಕೆಯನ್ನು ಗೌರವಿಸುತ್ತಾ ಈ ಸೂರ್ಯ ತಿಲಕವನ್ನು ವಿನ್ಯಾಸಗೊಳಿಸಲಾಗಿದೆ. ಇದು ಕೇವಲ ಭಕ್ತಿಯ ವಿಷಯವಲ್ಲ, ಬದಲಿಗೆ ನಮ್ಮ ಪೂರ್ವಜರ ವೈಜ್ಞಾನಿಕ ದೂರದೃಷ್ಟಿಯನ್ನು ಆಧುನಿಕ ಯುಗದಲ್ಲಿ ಮತ್ತೆ ಜೀವಂತಗೊಳಿಸುವ ಒಂದು ಪ್ರಯತ್ನ ಅಂತಾನೆ ಹೇಳಬಹುದು. ಅಯೋಧ್ಯೆಯ ರಾಮ ಮಂದಿರದಲ್ಲಿ ನಡೆಯುವ ಸೂರ್ಯ ತಿಲಕವು ನಿಜಕ್ಕೂ ಒಂದು ಅದ್ಭುತವಾದ ದೃಶ್ಯ. ಇಲ್ಲಿ ಸೂರ್ಯನ ಕಿರಣಗಳು ರಾಮ್ಲಲ್ಲನ ಹಣೆಯ ಮೇಲೆ ನೇರವಾಗಿ ಬೀಳುವುದು ದೈವಿಕ ಆಶೀರ್ವಾದದಂತೆ ಭಾಸವಾಗುತ್ತದೆ. ಈ ವಿಶೇಷವು ಪ್ರತಿ ವರ್ಷ ರಾಮನವಮಿಯಂದು ಮಧ್ಯಾಹ್ನ 12 ಗಂಟೆಗೆ ಸಂಭವಿಸುತ್ತದೆ. ಅಲ್ಲಿ ಸುಮಾರು 3 ನಿಮಿಷಗಳ ಕಾಲ ಒಂದು ಸಣ್ಣ 5.8 ಸೆಂಟಿಮೀಟರ್ ಅಗಲದ ಬೆಳಕಿನ ಕಿರಣ ದೇವರ ಮುಖದ ಮೇಲೆ ತಿಲಕದಂತೆ ಪ್ರಕಾಶಿಸುತ್ತದೆ. ಇದು ಕೇವಲ ಒಂದು ಆಕಸ್ಮಿಕ ಘಟನೆಯಲ್ಲ, ಬದಲಿಗೆ ಪ್ರಾಚೀನ ಹಿಂದೂ ಸಂಪ್ರದಾಯವನ್ನು ಆಧುನಿಕ ತಂತ್ರಜ್ಞಾನದೊಂದಿಗೆ ಸಂಯೋಜಿಸುವ ಒಂದು ಎಂಜಿನಿಯರಿಂಗ್ ಅದ್ಭುತ. ಇದು ಭಕ್ತರ ಹೃದಯವನ್ನು ಸ್ಪರ್ಶಿಸುವಂತೆ ಮಾಡುತ್ತದೆ ಮತ್ತು ವಿಜ್ಞಾನದ ಮೂಲಕ ಧರ್ಮವನ್ನ ಇನ್ನಷ್ಟು ಜೀವಂತಗೊಳಿಸುತ್ತದೆ. ಈ ಸೂರ್ಯ ತಿಲಕವು ರಾಮ್ಲಲ್ಲನ ಹಣೆಯ ಮೇಲೆ ಬೀಳುವಂತೆ ಮಾಡಲು ಬಳಸಿರುವ ವ್ಯವಸ್ಥೆಯು ಅತ್ಯಂತ ಸೂಕ್ಷ್ಮವಾದ ಆಪ್ಟೋ ಮೆಕ್ಯಾನಿಕಲ್ ಸಿಸ್ಟಮ್ ಆಗಿದೆ. ಇಲ್ಲಿ 4 ಕನ್ನಡಿಗಳು ಮತ್ತು 4 ಲೆನ್ಸ್ಗಳು ದೇವಾಲಯದ 3ನೇ ಅಂತಸ್ತಿನಿಂದ ಬೆಳಕನ್ನು ಗರ್ಭಗೃಹಕ್ಕೆ ಕೊಂಡೊಯ್ಯುತ್ತವೆ. ಸೂರ್ಯನ ಕಿರಣಗಳು ಮೊದಲು ಟಿಲ್ಟ್ ಮೆಕ್ಯಾನಿಸಂನೊಂದಿಗೆ ಕನ್ನಡಿಯ ಮೇಲೆ ಬೀಳುತ್ತವೆ. ನಂತರ ಪೈಪ್ಗಳ ಮೂಲಕ ಪ್ರತಿಫಲನ ಮತ್ತು ವಕ್ರೀಕರಣದ ಮೂಲಕ ನಿಖರವಾಗಿ ದೇವರ ಹಣೆಗೆ ಕೇಂದ್ರೀಕರಣಗೊಳ್ಳುತ್ತವೆ. ಇದು ಪ್ರತಿ ವರ್ಷ ಸೂರ್ಯನ ಸ್ಥಾನ ಬದಲಾಗುವುದನ್ನು ಗಣನೆಗೆ ತೆಗೆದುಕೊಂಡು 19 ವರ್ಷದ ಚಕ್ರದಲ್ಲಿ ಸರಿಹೊಂದುವಂತೆ ರಚಿಸಲಾಗಿದೆ. ಇದು ಯಾವುದೇ ಎಲೆಕ್ಟ್ರಿಸಿಟಿ ಅಥವಾ ಯಂತ್ರದ ಸಹಾಯವಿಲ್ಲದೆ ಕೇವಲ ಆಪ್ಟಿಕ್ಸ್ ಮತ್ತು ಮೆಕ್ಯಾನಿಕ್ಸ್ನ ಮೂಲಕ ಕಾರ್ಯವನ್ನು ನಿರ್ವಹಿಸುತ್ತದೆ ಮತ್ತು ಇದನ್ನು ಪ್ರತಿ ವರ್ಷ ರಾಮನವಮಿಗೆ ಮುಂಚಿತವಾಗಿ ಸಣ್ಣ ಟಿಲ್ಟ್ ಅಡ್ಜಸ್ಟ್ಮೆಂಟ್ ಮಾಡುವುದರಿಂದ ಶತಮಾನಗಳವರೆಗೆ ಕಾರ್ಯನಿರ್ವಹಿಸುವಂತೆ ರಚಿಸಲಾಗಿದೆ. ಈ ಅದ್ಭುತ ವ್ಯವಸ್ಥೆಯನ್ನು ರಚಿಸಿದವರು ಭಾರತದ ಉನ್ನತ ವಿಜ್ಞಾನಿಗಳ ತಂಡ. ಇವರು ಸೂರ್ಯನ ಮಾರ್ಗವನ್ನು ಲೆಕ್ಕಾಚಾರ ಮಾಡಿ ಆಪ್ಟಿಕಲ್ ಸಿಸ್ಟಮ್ ಅನ್ನು ಆಪ್ಟಿಮೈಸ್ ಮಾಡಿದ್ದಾರೆ. ಒಟ್ಟು 10ಕ್ಕೂ ಹೆಚ್ಚು ವಿಜ್ಞಾನಿಗಳು 2 ವರ್ಷಗಳ ಕಾಲ ಶ್ರಮಿಸಿ ಈ ಯೋಜನೆಯನ್ನ ಯಶಸ್ವಿಗೊಳಿಸಿದ್ದಾರೆ. ಇದು ಭಾರತದ ವಿಜ್ಞಾನ ಸಾಮರ್ಥ್ಯವನ್ನ ಧಾರ್ಮಿಕ ಸಂದರ್ಭದಲ್ಲಿ ಪ್ರದರ್ಶಿಸುವ ಒಂದು ಉದಾಹರಣೆಯಾಗಿದೆ. ಈ ಸೂರ್ಯ ತಿಲಕದ ಹಿಂದಿರುವ ವಿಜ್ಞಾನವು ಸರಳ ಆದರೆ ಆಳವಾದ ಆಪ್ಟಿಕ್ಸ್ ನಿಯಮಗಳ ಮೇಲೆ ನಿಂತಿದೆ. ಕನ್ನಡಿಗಳು ಬೆಳಕನ್ನು ಪ್ರತಿಫಲಿಸುತ್ತವೆ ಮತ್ತು ಲೆನ್ಸ್ಗಳು ಅದನ್ನು ಕೇಂದ್ರೀಕರಿಸುತ್ತವೆ. ಇದು ಪೆರಿಸ್ಕೋಪ್ನಂತೆ ಕಾರ್ಯವನ್ನ ನಿರ್ವಹಿಸುತ್ತದೆ, ಆದರೆ ಹೆಚ್ಚು ನಿಖರವಾಗಿ ವರ್ಷಕ್ಕೊಮ್ಮೆ ಸೂರ್ಯನ ಸ್ಥಾನಕ್ಕೆ ಹೊಂದಿಕೊಳ್ಳುವಂತೆ ರಚಿಸಲಾಗಿದೆ. ಇದು ಭಾರತದ ಪ್ರಾಚೀನ ಖಗೋಳಶಾಸ್ತ್ರಜ್ಞರ ಜ್ಞಾನವನ್ನು ನೆನಪಿಸುತ್ತದೆ. ಹಿಂದೂ ನಂಬಿಕೆಯಲ್ಲಿ ಸೂರ್ಯ ತಿಲಕವು ರಾಮನ ಸೂರ್ಯವಂಶೀಯ ವಂಶಾವಳಿಯನ್ನ ಸಂಕೇತಿಸುತ್ತದೆ, ಏಕೆಂದರೆ ಲಾರ್ಡ್ ರಾಮರು ಸೂರ್ಯದೇವನ ವಂಶಜರಾಗಿದ್ದಾರೆ ಮತ್ತು ಈ ದೃಶ್ಯವು ಸೂರ್ಯನು ತನ್ನ ಮಗನ ಜನ್ಮದಿನದಂದು ನೇರವಾಗಿ ಬಂದು ಆಶೀರ್ವದಿಸುವಂತೆ ಭಾವಿಸಲಾಗುತ್ತದೆ. ಇದು ಧರ್ಮ, ತೇಜಸ್ಸು ಮತ್ತು ಮಾರ್ಗದರ್ಶನದ ಪ್ರತೀಕವಾಗಿದೆ. ಭಕ್ತರಲ್ಲಿ ಆಧ್ಯಾತ್ಮಿಕ ಉತ್ಸಾಹವನ್ನ ಹೆಚ್ಚಿಸುತ್ತದೆ ಮತ್ತು ರಾಮನ ಜೀವನದಲ್ಲಿ ಸೂರ್ಯನಂತೆ ಪ್ರಕಾಶಮಾನವಾಗಿರುವ ಗುಣಗಳನ್ನು ನೆನಪಿಸುತ್ತದೆ. ಇದು
ಇಂದು ಕೂಡ ನಮಗೆ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನ ತುಂಬುವಂತೆ ಮಾಡುತ್ತದೆ. ಈ ಸೂರ್ಯ ತಿಲಕವು ಅಯೋಧ್ಯೆಗೆ ಮಾತ್ರ ಸೀಮಿತವಲ್ಲ. ಭಾರತದಾದ್ಯಂತ ಹಲವು ಪ್ರಾಚೀನ ದೇವಾಲಯಗಳಲ್ಲಿ ಸೂರ್ಯನ ಕಿರಣಗಳು ದೇವರ ಮೇಲೆ ಬೀಳುವ ಸಮಾನ ಘಟನೆಗಳು ನಡೆಯುತ್ತವೆ. ಉದಾಹರಣೆಗೆ, ಒಡಿಶಾದ ಕೋಣಾರ್ಕ್ ಸೂರ್ಯ ದೇವಾಲಯದಲ್ಲಿ ಸೂರ್ಯನ ಕಿರಣಗಳು ಗರ್ಭಗೃಹವನ್ನು ಬೆಳಗಿಸುತ್ತವೆ. ಅಥವಾ ಗುಜರಾತ್ನ ಮೋಧೇರಾ ಸೂರ್ಯ ದೇವಾಲಯದಲ್ಲಿ ವಸಂತ ಋತುವಿನಲ್ಲಿ ಇದೇ ರೀತಿಯ ಜೋಡಣೆ ಕಂಡುಬರುತ್ತದೆ. ಕರ್ನಾಟಕದ ಗವಿಗಂಗಾಧರೇಶ್ವರ ದೇವಾಲಯದಲ್ಲಿ ಮಕರ ಸಂಕ್ರಾಂತಿಯಂದು ಸೂರ್ಯನ ಬೆಳಕು ಶಿವಲಿಂಗವನ್ನ ಪ್ರಕಾಶಿಸುತ್ತದೆ. ತಮಿಳುನಾಡಿನ ಸೂರ್ಯನಾಡ್ ಕೋವಿಲ್ ಅಥವಾ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಾಲಯದಲ್ಲಿ ಕಿರಣೋತ್ಸವ ಇದಕ್ಕೆ ಸಾಕ್ಷಿ. ಇವುಗಳು ಭಾರತೀಯ ದೇವಾಲಯ ವಾಸ್ತುಶಾಸ್ತ್ರದಲ್ಲಿ ಖಗೋಳಶಾಸ್ತ್ರದ ಆಳವಾದ ಜ್ಞಾನವಿದೆ ಅಂತ ತೋರಿಸುತ್ತವೆ ಮತ್ತು ಅಯೋಧ್ಯೆಯ ಈ ಆಧುನಿಕ ಆವೃತ್ತಿಯು ಆ ಪರಂಪರೆಯನ್ನು ಮುಂದುವರಿಸುತ್ತದೆ. ಒಟ್ಟಾರೆಯಾಗಿ ಸೂರ್ಯ ತಿಲಕವು ಕೇವಲ ಧಾರ್ಮಿಕ ಘಟನೆಯಲ್ಲ, ಇದು ಭಾರತದ ಸಂಸ್ಕೃತಿ, ವಿಜ್ಞಾನ ಮತ್ತು ನಂಬಿಕೆಯ ನಡುವಿನ ಸುಂದರ ಸಮನ್ವಯವನ್ನು ಪ್ರತಿಬಿಂಬಿಸುತ್ತದೆ. ಇದು ಇಂದಿನ ಯುವ ಜನಾಂಗಕ್ಕೆ ಸ್ಫೂರ್ತಿಯಾಗಿ ನಿಲ್ಲುತ್ತದೆ ಮತ್ತು ದೇಶದ ಐಕ್ಯತೆಯನ್ನು ಬಲಪಡಿಸುತ್ತದೆ. ಈ ದೃಶ್ಯವನ್ನು ನೋಡಿದಾಗ ನಮಗೆ ಅನಿಸೋದು ಏನಪ್ಪಾ ಅಂತಂದ್ರೆ, ಪ್ರಾಚೀನ ಜ್ಞಾನ ಮತ್ತು ಆಧುನಿಕ ತಂತ್ರಜ್ಞಾನದ ಸಂಯೋಜನೆಯು ನಮ್ಮ ಭವಿಷ್ಯವನ್ನು ಇನ್ನಷ್ಟು ಪ್ರಕಾಶಮಾನವಾಗಿಸುತ್ತದೆ ಎಂಬುದು. ಜೈ ಶ್ರೀರಾಮ್.